ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು. ಇಲ್ಲಿಯ BCA ವಿದ್ಯಾರ್ಥಿನಿಯರು ಬಹಳ ಸಂಭ್ರಮದಲ್ಲಿದ್ದಾರೆ. ಅವರು 4 ತಿಂಗಳಿನಿಂದ ಮಾಡಿರುವಂತಹ ಅವರ ಪ್ರಾಜೆಕ್ಟ್ ಇವುಗಳನ್ನು ಪ್ರದರ್ಶನಕ್ಕೆ ಇಡಲು ಇವತ್ತು ದಿನ ನಿಗದಿಯಾಗಿತ್ತು. ಅವರು ಮಾಡಿದ ಕೆಲಸ, ಅದರ ಒಂದು ಪರಿಪೂರ್ಣತೆ, ಅದನ್ನು ಎಲ್ಲರಿಗೂ ವಿವರಿಸಿ ಹೇಳುವಂತಹ ಸಂಭ್ರಮ ನಮ್ಮ ಈ BCA ವಿದ್ಯಾರ್ಥಿನಿಯರದ್ದು. ಇದರಲ್ಲಿ ನೋಡಿ, ಆನ್ಲೈನ್ ಕ್ಯಾಟರ್ ಸರ್ವಿಸ್, ರೋಡ್ ಸೇಫ್ಟಿ, ಡ್ರೌಸಿನೆಸ್ ಡಿಟೆಕ್ಷನ್, ಚೈಲ್ಡ್ ಕೇರ್, ಹೀಗೆ ವಿಧ ವಿಧ ವಿಷಯಗಳನ್ನು ತೆಗೆದುಕೊಂಡು 3ನೇ ವರ್ಷದ BCA ವಿದ್ಯಾರ್ಥಿನಿಯರು ಅವರ 6ನೇ ಸೆಮಿಸ್ಟರಿನ ಪಠ್ಯಕ್ರಮದ ಭಾಗವಾಗಿ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಆ ಪ್ರಾಜೆಕ್ಟ್ಗಳನ್ನು ಎಲ್ಲರಿಗೂ ವಿವರಿಸಿ ಹೇಳುವ ಆಸಕ್ತಿ ಅವರದ್ದು. ಇದರಲ್ಲಿ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಫಸ್ಟ್ BCA, ಸೆಕೆಂಡ್ BCA ವಿದ್ಯಾರ್ಥಿನಿಯರು, ಹಾಗೆ ಪ್ರಾಂಶುಪಾಲರು, ಇತರ ಕೋರ್ಸಿನ ವಿದ್ಯಾರ್ಥಿಗಳು ಎಲ್ಲರೂ ಒಂದು ವಿಸಿಟ್ ಇಲ್ಲಿ ಕೊಟ್ಟರು. ಬ್ಲೈಂಡ್ ವೋಟಿಂಗ್ ಸಿಸ್ಟಮ್, ಕಣ್ಣು ಕಾಣದವರಿಗೆ ವೋಟ್ ಮಾಡುವಂತಹ ಒಂದು ಫೆಸಿಲಿಟಿ. ಇದರಲ್ಲಿ ಶಬ್ದದ ಮುಖಾಂತರ ಅವರಿಗೆ ಆಯ್ಕೆಗಳನ್ನು ಹೇಳಿ ಅವರು ವೋಟು ಮಾಡಿದ್ದನ್ನು ಅದರಲ್ಲಿ ರೆಕಾರ್ಡ್ ಕೇಳುವ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡಿರುವಂತಹ ಪ್ರಾಜೆಕ್ಟ್. ಹೀಗೆ ವಿಧ ವಿಧವಾದ ವಿಷಯದೊಂದಿಗೆ ಪ್ರಾಜೆಕ್ಟ್ಗಳನ್ನು ನಮ್ಮ BCA ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿದ್ದಾರೆ ಈ ಸರ್ತಿ. ಅದನ್ನು ಬಹಳ ಇಂಟ್ರೆಸ್ಟಾಗಿ, ಎಂಥೂಸಿಯಾಸ್ಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದಂತಹ ನಮ್ಮ ವಿದ್ಯಾರ್ಥಿನಿಯರು. ಈ ಸಲದ ಪ್ರಾಜೆಕ್ಟ್ ವಿಷಯಗಳು: ವೆಹಿಕಲ್ ಥೆಫ್ಟ್ ಗಾರ್ಡ್, ಕಾಲೇಜ್ ಕೆಫೆ, ಹಾರ್ಟ್ ಡಿಸೀಸ್ ಪ್ರೆಡಿಕ್ಷನ್, ಬ್ರೈನ್ ಸ್ಟ್ರೋಕ್ ಪ್ರೆಡಿಕ್ಷನ್, ಹಾಗೆ ಆಗ್ರೋ ಮಾರ್ಟ್. ಎಲ್ಲ ಪ್ರಾಜೆಕ್ಟ್ಗಳು ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಸಮಾಜಕ್ಕೆ ಉಪಯೋಗ ಆಗುವಂತಹ ಒಂದು ಮಾದರಿಯ ಪ್ರಾಜೆಕ್ಟ್ಗಳನ್ನು ಮಾಡಿರುವಂತಹ ನಮ್ಮ ವಿದ್ಯಾರ್ಥಿಗಳು ಬಹಳ ಪ್ರಶಂಸೆಗೆ ಒಳಗಾದರು. ಸರ್, ಹೇಗಿತ್ತು ಸರ್? Really did very wonderful, innovative works. ಸರ್, ಸಪೋರ್ಟ್ ಎಲ್ಲ ಬೇಕು ನಿಮ್ಮದೆಲ್ಲ, ಎನ್ಕರೇಜ್ಮೆಂಟ್ ಎಲ್ಲ. For the future. Thank you for your cooperation. ನಿಮಗೆ ಯಾವ ಪ್ರಾಜೆಕ್ಟ್ ಹೆಚ್ಚಿಷ್ಟ ಆಯ್ತು ಸರ್ ಅಲ್ಲಿ? ನನಗೆ ಬ್ಲೈಂಡ್ ವೋಟಿಂಗ್ ಪ್ರಾಜೆಕ್ಟ್ ಇಷ್ಟ ಆಯಿತು. ಹಾಂ, ರೆಗ್ಯುಲರ್ ಬ್ಲೈಂಡ್ ವೋಟ್ ಮಾಡುವ ಸಂಗಾತಿಗಳ ಒಟ್ಟಿಗೆ ಹೋಗ್ತಾರೆ. ಬ್ಲೈಂಡಿಗೆ ಪಾಪ ಅವ್ರು ಹೇಳಿದಕ್ಕೆ ಒತ್ತಿದ್ದಾರೆ, ಹಾಂ ಹಾಂ ಹಾಂ, ಕರೆಕ್ಟ್. ಡೈರೆಕ್ಟ್ ಅವರು ಹೌದು, ಕರ್ಕೊಂಡೋದು ಅವನಿಗೆ ಯಾರಿಗೆ ಬೇಕು ಅವರಿಗೆ vote ಅವನಿಗೆ. ಹಾಂ, ಇದರಲ್ಲಿ ಅವರಿಗೆ ಯಾರಿಗೆ ಬೇಕು ಅವರಿಗೆ ಮನಪೂರ್ವಕವಾಗಿ ವೋಟ್ ಹಾಕ್ತಾರೆ. ಹೌದು, ಕರೆಕ್ಟ್. ಹಾಂ, ಹೌದು ಹೌದು ಸರ್. ನೀವು ಯಾವ ಕ್ಲಾಸ್ನ ಸ್ಟೂಡೆಂಟ್ಸ್? ಫಸ್ಟ್ BCom. ನೋಡಿದ್ರಾ ಪ್ರಾಜೆಕ್ಟ್ಸ್ ಎಲ್ಲ ಹೇಗಿರ್ತದೆ ಅಂತೆಲ್ಲ? ಯಾವುದು ಇಷ್ಟ ಆಯಿತು?
ಹೆಚ್ಚು ಅರ್ಥ ಆಯ್ತು ಯಾವುದು? ಯಾವ ಫುಡ್ ಆರ್ಡರ್ ಅದು ಇಷ್ಟ ಆಗ್ತಾ? ಕೂತಲ್ಲೇ ಮಾಡ್ಬೋದಲ್ಲ, ತಿನ್ಲಿಕ್ಕೆ ಹೋಗಬೇಕು ಮಾತ್ರ. Sir, thank you for coming. How do you feel, sir, this about project display of our student? See, I felt very happy. First of all, I congratulate the department and the coordinators and the teachers who are actively involved in preparing the students to demonstrate this project reports. I visited each and every project and the students were very active and they explained with spontaneity. I felt very happy. In between, I have given a few suggestions to the students what best they could do, what were the drawbacks. So hope the students will inculcate into that, and in the near future they will go with the better projects with the support of the department and the teachers. All the best for your department. Okay, thank you, sir. Thank you. ನಂದಿನಿ ಸೆಕೆಂಡ್ ದಿಸ್ ಥರ್ಡ್ ಇಯರ್ ಬಿ ಸಿ ಕಂಪ್ಯೂಟರ್ ಕಂಪ್ಯೂಟರ್ಗೆ ತುಂಬ ಗೊತ್ತಾಯಿತು ಆ್ಯಪಿಂದ ಕೆಲವರು ಅದು ಕಾರ್ ಆಕ್ಸಿಡೆಂಟ್ ಆಗ್ತದೆ ನಿದ್ದೆ ಮಾಡುವಾಗ ಅವರನ್ನು ರೆಸ್ಕ್ಯೂ ಮಾಡಿದೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಅದು ಫುಡ್ ಆರ್ಡರ್ ಕಾಲೇಜ್ ಕ್ಯಾಂಟೀನಲ್ಲಿ ಪ್ರೊಫೆಸರ್ ಕೂಡ ಆರ್ಡರ್ ಮಾಡಿದ್ರು ಸ್ಟೂಡೆಂಟ್ ಅದೇ ಪ್ರಾಫಿಟ್ ಅದೇ ಹ್ಯಾಪಿ ಹೌದು. ಅದಕ್ಕೆ ಇನ್ಫಾರ್ಮೇಷನ್ ಹಾಸ್ಪಿಟಲ್ ಇರೋದು ಕೆಲವರಿಗೆ ಗೊತ್ತಾಗಲ್ಲ ಗೈಡೆಲ್ಲ ನಿಮಗೆ ಅದೆಲ್ಲ ತುಂಬ ಪ್ರೊಸೆಸ್ ಇರ್ತದೆ ಆದರೆ ಯಾಕಂದ್ರೆ ಅವರು ಆ್ಯಪ್ ವೆಬ್ಸೈಟ್ ಮಾಡ್ತಾರೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಮತ್ತು AI ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ ಐ ಸ್ಕ್ಯಾನಿಂಗ್ ಅದು ಕೂಡ ತುಂಬ ಹೆಲ್ಪ್ಫುಲ್ ಥ್ಯಾಂಕ್ ಯು. ಅಗ್ರಿಕಲ್ಚರ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆದರೆ ಈಗ ನನಗೆ ಅಗ್ರಿಕಲ್ಚರ್ ಬಗ್ಗೆ ಏನು ಗೊತ್ತಿಲ್ಲ ಅದು ನಂಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದೆ ಆದರೆ ಯಾಕಂದ್ರೆ ಅವರು ವೆಬ್ಸೈಟ್ ಮಾಡಿದ್ರು ಅದು ಲಾಗಿನ್ ಮಾಡಿ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಬೋದು ಅದು ನಾನು ಕಲಿಬೇಕಂತ ಇಷ್ಟ ಅದಷ್ಟು ಕೇಳಿ ತುಂಬ ಹೆಲ್ಪ್ಫುಲ್ ಎಲ್ಲ ಚೈಲ್ಡ್ ಥೆಫ್ಟ್ ಇನ್ ನೋಡಿದ್ರಾ? ಚೈಲ್ಡ್ ಸಣ್ಣ ಮಗು ಕಾಣೆ ಆದರೆ ಹೇಗೆ ಅದು ಟ್ರೇಸ್ ಮಾಡ್ಬೋದು ಅಂತೇಳಿ ಅದು ಸಹ ಒಳ್ಳೆಯದುಂಟಲ್ಲ. ಅದರಲ್ಲಿ ಮಗುವಿನ ವಿಡಿಯೋ ನಮಗೆ ಯಾರಿಗೀಗ ದಾರಿಯಲ್ಲಿ ಸಿಕ್ಕಿದರೆ ಸಹ ಆ ಮಗುವಿನ ವಿಡಿಯೋ ತೆಗೆದು ನಮಗೆ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ಬೋದು. ಆಗ ಮಿಸ್ಸಿಂಗ್ ಮಗುವಿನ ಜೊತೆ ಅದು ಮ್ಯಾಚ್ ಆಗ್ತದೆ. ಅದನ್ನೆಲ್ಲ ನೋಡಿದ್ರಾ? ಬೇರೆ ಬೇರೆ ಪ್ಲೇಸ್ ಹೌದು. ಮಿಸ್ ಆಗಿದೆ ತುಂಬ ಹೆಲ್ಪ್ಫುಲ್ ಆಗಿದೆ ಹೌದೌದು. ಥ್ಯಾಂಕ್ ಯು. ಹೇಳು, ನಿನ್ನ ಫೀಲಿಂಗ್ ಹೇಳು. ಅವರದ್ದು ಬೆಸ್ಟ್ ಇತ್ತು, ನನಗೆ ಇಷ್ಟ ಆಯಿತು. ಯಾಕೆಂದರೆ ಫುಡ್ಡನ್ನು ಹೇಗೆ ತಗೊಂಡು ಮತ್ತು ಅದನ್ನು ಹೇಗೆ ಅದನ್ನು ಸರ್ವೈವ್ ಮಾಡಬೇಕು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಇಷ್ಟ ಆಯಿತು. ಅದು ಕ್ಯಾಟ್ರಿಂಗ್ ಅಲ್ಲ, ಕ್ಯಾಟ್ರಿಂಗ್ ಎಂಥದ್ದು? ಕ್ಯಾಟ್ರಿಂಗ್ ಕನೆಕ್ಟ್ ಅಲ್ಲ? ಹಾಂ ಹಾಂ, ಸರ್ವಿಸ್. ಓಕೆ, ಥ್ಯಾಂಕ್ ಯು.
ಸ್ಟಾರ್ಟ್ ಆಗಿಬಿಟ್ಟು. ತಾವು ಕಷ್ಟಪಟ್ಟು ಮುಗಿಸಿದಂತಹ ಪ್ರಾಜೆಕ್ಟ್ ವರ್ಕನ್ನು ಎಲ್ಲರಿಗೂ ತೋರಿಸಿ ಅದರ ಉಪಯುಕ್ತತೆ, ಅದರ ಹಿನ್ನೆಲೆ, ಅದು ಯಾವ ಥರ ಮುಂದೆ ಉಪಯೋಗ ಮಾಡಬಹುದು ಎಂಬುದನ್ನು ಅಚ್ಚುಕಟ್ಟಾಗಿ ವಿವರಿಸಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದಂತಹ ಅಂತಿಮ ವರ್ಷದ BCA ವಿದ್ಯಾರ್ಥಿಗಳಿಗೆ ಕಾಂಗ್ರಾಟ್ಸ್ ಹೇಳುತ್ತಾ ನಮ್ಮ ಈ ಪ್ರಾಜೆಕ್ಟ್ ಡಿಸ್ಪ್ಲೇಯ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.